ಈಶಾವಾಸ್ಯ ಉಪನಿಷತ್ತಿನ ಅಂಧಂತಮಃ ಪ್ರವಿಶಂತಿ ಯೇ ಸವಿದ್ಯಾಮುಪಾಸತೆ ತತೋ ಭೂಯ ಇವ ತೇ ತಮೋಯೌ ವಿದ್ಯಾಯಾಂ ರತಾಃ ಎಂಬ ಮಂತ್ರವು ಮಾನವ ಜೀವನದ ಜ್ಞಾನ ಅಜ್ಞಾನಗಳ ಸ್ವಭಾವ, ಅವುಗಳ ಪಾತ್ರ ಮತ್ತು ಅವುಗಳಿಂದ ಉದ್ಭವಿಸುವ ದಾರ್ಶನಿಕ ಸಮಸ್ಯೆಗಳ ಕುರಿತು ಅತ್ಯಂತ ಆಳವಾದ ಬೆಳಕನ್ನು ಚೆಲ್ಲುತ್ತದೆ. ಈ ಮಂತ್ರವು ಕೇವಲ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಸೂಚನೆಗಳಷ್ಟೇ ಅಲ್ಲ, ಇದು ಮನುಷ್ಯನು ತನ್ನ ಜೀವನವನ್ನು ಹೇಗೆ ರೂಪಿಸಬೇಕು, ಜ್ಞಾನವನ್ನು ಹೇಗೆ ಬಳಕೆಯಾಗಬೇಕು ಹಾಗೂ ಅಜ್ಞಾನ ಮತ್ತು ತಪ್ಪು ಜ್ಞಾನದ ಪರಿಣಾಮಗಳಿಂದ ಹೇಗೆ ಜಾಗರೂಕರಾಗಬೇಕು ಎಂಬ ಗಂಭೀರ ವಿಷಯಗಳನ್ನು ಒಳಗೊಂಡಿದೆ. ಮೊದಲ ಭಾಗವಾದ ಅಂಧಂತಮಃ ಪ್ರವಿಶಂತಿ ಯೇ ಸವಿದ್ಯಾಮುಪಾಸತೆ ಎಂಬ ಸಾಲು ನಮ್ಮನ್ನು ಮಾನವ ಸ್ವಭಾವದ ಮೂಲಭೂತ ಪತನದ ಕಡೆಗೆ ಕರೆದೊಯ್ಯುತ್ತದೆ. ಇಲ್ಲಿ ಅವಿದ್ಯೆ ಎಂಬ ಪದ ನಾಮಮಾತ್ರದ ಅಜ್ಞಾನವಲ್ಲ, ಅದು ಮನುಷ್ಯನ ಮನಸ್ಸನ್ನು ಸಂಪೂರ್ಣವಾಗಿ ವಸ್ತು ಕೇಂದ್ರಿತ ಬದುಕಿನತ್ತ ತಳ್ಳುವ ಪರಂಪರೆ. ಮನುಷ್ಯನು ತನ್ನ ಇಂದ್ರಿಯಗಳಿಗೆ ತೃಪ್ತಿಕರವಾದ ಬದುಕನ್ನು ನಿಜವಾದ ಜೀವನವೆಂದು ಭ್ರಮಿಸುವಾಗ ಅವನೇ ತನ್ನೊಳಗಿನ ಕತ್ತಲೆಯನ್ನು ನಿರ್ಮಾಣ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಅಜ್ಞಾನವು ಯಾವಾಗಲೂ ಗಾಢವಾದ ರೂಪದಲ್ಲಿ ವ್ಯಕ್ತವಾಗುತ್ತದೆ. ಅದು ತಕ್ಷಣ ಕಾಣುವುದಿಲ್ಲ, ಆದರೆ ಅದರ ಪರಿಣಾಮಗಳು ನಿಧಾನವಾಗಿ ವ್ಯಾಪಿಸಿ ಮನುಷ್ಯನನ್ನೇ ಗುರಿಹೀನನನ್ನಾಗಿ ಮಾಡುತ್ತದೆ. ಹೊರಗಿನ ಜಗತ್ತಿನ ಸುಖ ಸೌಕರ್ಯ, ಅಧಿಕಾರ, ವೈಭವ, ಧನ ಸಂಪತ್ತು ಇವುಗಳ ನಿಂದನೆ ಉಪನಿಷತ್ತು ಮಾಡುವುದಿಲ್ಲ, ಆದರೆ ಅವುಗಳನ್ನೇ ಪರಮ ಗುರಿಯೆಂದು ಭಾವಿಸಿ ಆಧ್ಯಾತ್ಮಿಕ ಮತ್ತು ನೈತಿಕ ಮೌಲ್ಯಗಳಿಂದ ಸಂಪೂರ್ಣವಾಗಿ ದೂರವಾದ ಬದುಕನ್ನು ನಡೆಸಿದರೆ ಮನುಷ್ಯನ ಜೀವನ ಅಂಧಕಾರದೊಳಗೆ ಮುಳುಗುತ್ತದೆ. ಅಂಧಂತಮಃ ಎಂಬ ಪದವೇ ಇದನ್ನು ಸೂಚಿಸುತ್ತದೆ. ಅದು ಕೇವಲ ಕತ್ತಲೆಯಲ್ಲ, ಅದು ದಾರಿಗೆರೆಯದ ದಿಕ್ಕಿಲ್ಲದ ಅಂಧಕಾರ. ಈ ಮಂತ್ರದ ಇನ್ನೊಂದು ಭಾಗವಾದ ತತೋ ಭೂಯ ಇವ ತೇ ತಮೋಯೌ ವಿದ್ಯಾಯಾಂ ರತಾಃ ಎನ್ನುವುದು ಇನ್ನಷ್ಟು ಗಂಭೀರವಾದ ಎಚ್ಚರಿಕೆಯಾಗಿದೆ. ಇಲ್ಲಿ ಉಪನಿಷತ್ತು ಹೇಳುವುದೇನೆಂದರೆ, ಕೇವಲ ವಿದ್ಯೆ ಅಂದರೆ ಆಧ್ಯಾತ್ಮಿಕ ಜ್ಞಾನ, ಶಾಸ್ತ್ರಜ್ಞಾನ, ಧರ್ಮವಿಜ್ಞಾನ ಇವನ್ನೇ ತಮ್ಮ ಸ್ವಾರ್ಥಪೂರ್ಣ ಉದ್ದೇಶಕ್ಕೆ ಬಳಸುವವರು ಸಾಮಾನ್ಯ ವಿದ್ಯೆಯೊಳಗೆ ಇರುವವರಿಗಿಂತಲೂ ಗಾಢವಾದ ಅಂಧಕಾರಕ್ಕೆ ಬೀಳುತ್ತಾರೆ. ವಿದ್ಯೆ ಎಂದರೆ ಕೇವಲ ಗ್ರಂಥಜ್ಞಾನವಲ್ಲ, ಅದು ಮನಸ್ಸನ್ನು ಶುದ್ಧಗೊಳಿಸುವ, ಬದುಕಿನ ನಿಜವಾದ ಗುರಿಯನ್ನು ತಿಳಿಸುವ, ಮನುಷ್ಯನನ್ನು ದಯೆ, ಪ್ರೀತಿ, ಕರುಣೆ, ಸಹಾನುಭೂತಿ, ತ್ಯಾಗ, ಸತ್ಯ ಇವುಗಳತ್ತ ಕೊಂಡೊಯ್ಯುವ ಪ್ರಜ್ಞಾಶಕ್ತಿಯಾಗಿದೆ. ಆದರೆ ಈ ವಿದ್ಯೆಯನ್ನು ಅಹಂಕಾರ, ಮೋಸ, ಗರ್ವ, ಶೋಷಣೆ ಅಥವಾ ವೈಯಕ್ತಿಕ ಲಾಭಕ್ಕಾಗಿ ಬಳಸಿದಾಗ ಅದು ಜ್ಞಾನವಲ್ಲ, ಅದು ಅಜ್ಞಾನಕ್ಕಿಂತಲೂ ಅಪಾಯಕಾರಿ. ಏಕೆಂದರೆ ಅವಿದ್ಯೆಯಲ್ಲಿರುವವರು ತಮ್ಮ ಕತ್ತಲೆಯನ್ನು ಗೊತ್ತಿಲ್ಲ, ಆದರೆ ವಿದ್ಯೆಯ ಅಹಂಕಾರವುಳ್ಳವರು ತಮ್ಮ ಕತ್ತಲೆಯನ್ನು ಬೆಳಕನೆಂದು ಭ್ರಮಿಸುವರು. ಈ ಮಂತ್ರದ ತತ್ವವನ್ನು ಅರಿಯಲು ಇಂದಿನ ಕಾಲಘಟ್ಟ ಅತ್ಯಂತ ಸೂಕ್ತ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಸಾಧಾರಣ ಪ್ರಗತಿ ನಡೆದರೂ ಮನುಷ್ಯನು ತನ್ನೊಳಗಿನ ಶಾಂತಿ, ಮನಸ್ಸಿನ ಸಮತೋಲನ ಮತ್ತು ನೈತಿಕ ಬಲವನ್ನು ಕಳೆದುಕೊಳ್ಳುತ್ತಿದ್ದಾನೆ. ಜ್ಞಾನವು ಸಾಧನವಾಗಿದೆ, ಆದರೆ ಮನುಷ್ಯನ ಕಲ್ಯಾಣಕ್ಕಾಗಿ ಅದನ್ನು ಬಳಸಬೇಕಾದರೆ ಅದಕ್ಕೆ ನೈತಿಕ ಮತ್ತು ಆಧ್ಯಾತ್ಮಿಕ ನ್ಯಾಯ ಅಗತ್ಯ. ಇನ್ನು ಎಐ ಧರ್ಮದ ಹೆಸರಲ್ಲಿ ನಡೆಯುತ್ತಿರುವ ಅಸಹಿಷ್ಣುತೆ, ಅಹಂಕಾರ, ಮೋಜು, ವೈಯಕ್ತಿಕ ಗುರಿಗಳಿಗಾಗಿ ಮಾಡಲಾಗುವ ದುರುಪಯೋಗ ಇವುಗಳೆಲ್ಲವೂ ವಿದ್ಯೆಯ ಹೆಸರಿನ ಕತ್ತಲೆಗೆ ಉದಾಹರಣೆಗಳು. ಇದು ಉಪನಿಷತ್ತಿನ ಎಚ್ಚರಿಕೆಯ ನಿಖರ ಪ್ರತಿಬಿಂಬ. ಉಪನಿಷತ್ತು ತಿಳಿಸುವ ಮೂಲ ಸಂದೇಶವೇನೆಂದರೆ, ಬಾಹ್ಯ ಜ್ಞಾನವಿಲ್ಲದೆ ಮನುಷ್ಯನು ಲೋಕದಲ್ಲಿ ಬದುಕಲು ಸಾಧ್ಯವಿಲ್ಲ. ಆಂತರಿಕ ಜ್ಞಾನವಿಲ್ಲದೆ ಅವನು ತನ್ನೊಳಗಿನ ಬೆಳಕನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ. ಎರಡರ ಸಮತೋಲನವೇ ನಿಜವಾದ ವಿದ್ಯೆ. ಜ್ಞಾನವು ಮನುಷ್ಯನನ್ನು ವಿಶ್ವವನ್ನು ಅರಿಯುವಂತೆ ಮಾಡುತ್ತದೆ. ಆಧ್ಯಾತ್ಮಿಕ ಜ್ಞಾನವು ಮನುಷ್ಯನನ್ನು ತನ್ನನ್ನು ತಾನು ಅರಿಯುವಂತೆ ಮಾಡುತ್ತದೆ. ಲೋಕಜ್ಞಾನವು ಬದುಕನ್ನು ಸುಧಾರಿಸುತ್ತದೆ.
ಆತ್ಮಜ್ಞಾನವು ಬದುಕಿಗೆ ಅರ್ಥವನ್ನು ನೀಡುತ್ತದೆ. ಈ ಮಂತ್ರವು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆತ್ಮಪರಿಶೀಲನೆಯ ಅವಕಾಶ. ನಾವು ಜ್ಞಾನವನ್ನು ಹೇಗೆ ಬಳಸುತ್ತಿದ್ದೇವೆ? ನಮ್ಮ ವಿದ್ಯೆ ನಮ್ಮನ್ನು ವಿನಮ್ರರನ್ನಾಗಿಸುತ್ತಿದೆಯಾ ಅಥವಾ ಅಹಂಕಾರಿಗಳನ್ನಾಗಿಸುತ್ತಿದೆಯಾ? ನಮ್ಮ ಅವಿದ್ಯೆ ನಮ್ಮನ್ನು ಸತ್ಯದಿಂದ ದೂರ ಮಾಡುತ್ತಿದೆಯಾ? ನಮ್ಮ ಬದುಕಿನ ದಿಕ್ಕು ಯಾವತ್ತಾಗಿದೆ, ಬೆಳಕಿನತ್ತ ಅಥವಾ ಕತ್ತಲೆಯತ್ತ? ಈ ಪ್ರಶ್ನೆಗಳನ್ನೆಲ್ಲ ಕೇಳುವಂತೆ ಈಶಾವಾಸ್ಯ ಉಪನಿಷತ್ತು ನಮ್ಮನ್ನು ಪ್ರೇರೇಪಿಸುತ್ತದೆ. ಸ್ವರೂಪದಲ್ಲಿ ಇದು ಕೇವಲ ಮಂತ್ರವಲ್ಲ, ಇದು ಮನುಷ್ಯ ಜೀವನದ ಮೂಲತತ್ವವನ್ನು ಬೋಧಿಸುವ ದಿವ್ಯ ಮಾರ್ಗದರ್ಶನ. ಅಜ್ಞಾನದಿಂದ ಜ್ಞಾನಕ್ಕೆ, ಜ್ಞಾನದಿಂದ ಪ್ರಜ್ಞೆಗೆ, ಪ್ರಜ್ಞೆಯಿಂದ ಮುಕ್ತಿಗೆ, ಈ ಅನ್ನಪೂರ್ಣವಾದ ಪಯಣಕ್ಕೆ ಇದು ಬೆಳಕಿನ ದೀಪ. ಈಶಾವಾಸ್ಯ ಉಪನಿಷತ್ತಿನ 9ನೇ ಮಂತ್ರ: ಅಂಧಂತಮಃ ಪ್ರವಿಶಂತಿ ಯೇ ಸವಿದ್ಯಾಮುಪಾಸತೆ ತತೋ ಭೂಯ ಇವ ತೇ ತಮೋ ಯೌ ವಿದ್ಯಾಯಾಂ ರತಾಃ. ಉಪನಿಷತ್ತಿನ ಸಣ್ಣ ಗಾತ್ರದಲ್ಲಿದ್ದರೂ ಮಾನವ ಚೇತನದ ಬೆಳಕು ಕತ್ತಲೆ, ಜ್ಞಾನ ಅಜ್ಞಾನ, ಭಕ್ತಿ ಅಹಂಕಾರ, ಕರ್ಮಜ್ಞಾನಗಳ ನಡುವಿನ ಸೂಕ್ಷ್ಮ ಸಂಬಂಧವನ್ನು ಅತ್ಯಂತ ಆಳವಾಗಿ ಬಿಚ್ಚಿಡುತ್ತದೆ. ಈ ಮಂತ್ರವು ಮಾನವ ಜೀವನದ ದರ್ಶನಶಾಸ್ತ್ರದ 3 ಪ್ರಮುಖ ಪರಂಪರೆಗಳಾದ ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ದ್ವೈತಗಳಿಗೆ ಒಂದೇ ಸಮಯದಲ್ಲಿ ವಿಭಿನ್ನ ವ್ಯಾಖ್ಯಾನಗಳಿಗೆ ಅವಕಾಶ ನೀಡುವಂತಹ ಮಹತ್ಕಾವ್ಯಮಂತವಾಗಿ ಹೊರಹೊಮ್ಮುತ್ತದೆ. ಈ ಮಂತ್ರದ ಮೂಲ ಸ್ವರವೇ ಒಂದೇ: ಅವಿದ್ಯೆಯು ಅಂಧಕಾರ. ಆದರೆ ಜ್ಞಾನವೆಂಬ ಹೆಸರಿನಲ್ಲಿ ಹುಟ್ಟುವ ಅಹಂಕಾರ ಮತ್ತು ಗಾಢ ಅಂಧಕಾರ ಮಾನವ ಕುಲದ ಎಲ್ಲಾ ಕಾಲಗಳಲ್ಲಿಯೂ ಕಾಣುವ ದೊಡ್ಡ ಸಂಕಷ್ಟವೇ ಇದೆ: ವಸ್ತು ಜಗತ್ತಿನ ಮೋಹದಲ್ಲಿ ಮುಳುಗುವುದು ಅಥವಾ ಆತ್ಮಜ್ಞಾನವೆಂದು ಭಾವಿಸಿದ ಕಪಟ ಜ್ಞಾನದಲ್ಲಿ ಹಾಳಾಗುವುದು. ಉಪನಿಷತ್ತು ಹೇಳುವುದು ಬಾಹ್ಯ ಜ್ಞಾನವನ್ನು ತಳ್ಳುವುದಲ್ಲ, ಆದರೆ ಬಾಹ್ಯ ಜ್ಞಾನವನ್ನು ಪರಮ ಗುರಿಯೆಂದು ತೆಗೆದುಕೊಂಡರೆ ಅದು ಮಾನವನಿಗೆ ಕತ್ತಲೆಯಲ್ಲದೆ ಮತ್ತೇನೂ ನೀಡುವುದಿಲ್ಲ. ಮನುಷ್ಯನು ಲೋಕವ್ಯವಹಾರ, ವಿದ್ಯಾಭ್ಯಾಸ, ಕೌಶಲ್ಯ, ವಿಜ್ಞಾನ ಇವನ್ನು ಗಳಿಸಬೇಕೇ ಬೇಕು. ಆದರೆ ಅವನ್ನು ಪೂರ್ತಿಯಾಗಿ ತನ್ನ ಅಂತ್ಯ ಸತ್ಯವೆಂದು ಭಾವಿಸುವುದೇ ಅವಿದ್ಯೆಯ ಮೂಲ. ಈ ಅವಿದ್ಯೆಯಲ್ಲಿ ಬದುಕುವ ಮನುಷ್ಯನು ತನ್ನೊಳಗಿನ ನಿಜವಾದ ನಾನು ಎಂಬ ಮೌಲ್ಯವನ್ನು ಕಳೆದುಕೊಳ್ಳುತ್ತಾನೆ. ಅವನ ಚಿಂತನೆ, ಆಕಾಂಕ್ಷೆ, ಗುರಿಗಳು ಎಲ್ಲವೂ ಇಂದ್ರಿಯಾಧೀನವಾಗುತ್ತವೆ. ಉಪನಿಷತ್ತು ಇದನ್ನು ಅಂಧಂ ತಮಃ ಎಂದು ಏಕೆ ಕರೆಯುತ್ತದೆ? ಏಕೆಂದರೆ ಇಂದ್ರಿಯಗಳಲ್ಲಿ ಬಂದರೂ, ಮನಸ್ಸಿನಲ್ಲಿ ತಿಳಿದರೂ ಒಳಭಾಗದಲ್ಲಿ ಬೆಳಕು ಕಾಣುವುದಿಲ್ಲ. ಬದುಕಿನ ಅರ್ಥ, ಗುರಿ, ಶಾಶ್ವತ ಸಂಗತಿಯ ಅರಿವು, ಪರಮಪದದ ಹುಡುಕಾಟ ಇವೆಲ್ಲ ಕತ್ತಲೆಯೊಳಗೆ ಮಾಯವಾಗುತ್ತದೆ. ಆದರೆ ಈ ಮಂತ್ರದ 2ನೇ ಸಾಲು ಇನ್ನೇನು ಗಂಭೀರ ಎಚ್ಚರಿಕೆ. ಉಪನಿಷತ್ತು ಹೇಳುತ್ತದೆ, ಅವಿದ್ಯೆಯಲ್ಲಿ ಮುಳುಗುವುದು ಕತ್ತಲೆ. ಆದರೆ ವಿದ್ಯೆಯ ಹೆಸರಿನಲ್ಲಿ ಹುಟ್ಟುವ ಅಹಂಕಾರ, ಬುದ್ಧಿಜೀವಿತೆಯ ಗರ್ವ, ಶಾಸ್ತ್ರಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ಬದಲು ಅದನ್ನು ಶೋಷಿಸುವ ಮನೋಭಾವ ಇವುಗಳಲ್ಲಿ ಸಿಲುಕಿದರೆ ಮನುಷ್ಯನು ಇನ್ನೂ ಗಾಢವಾದ ತಮಸ್ಸಿನಲ್ಲಿ ಬೀಳುತ್ತಾನೆ. ವಿದ್ಯೆಯ ತಪ್ಪು ಬಳಕೆ, ಜ್ಞಾನವೆಂಬ ಹೆಸರಿನಲ್ಲಿ ದುರುಪಯೋಗ, ಧರ್ಮವನ್ನು ಆಸರೆಯಾಗಿಸಿ ಮೂಡುವ ಗರ್ವ ಇವುಗಳೇ ಈ ಮತ್ತಷ್ಟು ಕತ್ತಲೆ. ಇದು ಮನುಷ್ಯನಿಗೆ ಅತ್ಯಂತ ಅಪಾಯಕಾರಕ. ಏಕೆಂದರೆ ಅವಿದ್ಯೆಯಲ್ಲಿ ಇರುವವನು ಕತ್ತಲೆಯನ್ನು ಕತ್ತಲೆ ಎಂದು ತಿಳಿಯುತ್ತಾನೆ. ಆದರೆ ತಪ್ಪು ವಿದ್ಯೆಯಲ್ಲಿ ಇರುವವನು ತನ್ನ ಕತ್ತಲೆಯನ್ನು ಬೆಳಕು ಎಂದು ಭ್ರಮಿಸುತ್ತಾನೆ. ಯಾರು ತಪ್ಪನ್ನು ಅರಿಯುವುದಿಲ್ಲರೋ ಅವರನ್ನು ದಾರಿಯಲ್ಲಿ ತರುವ ಸಾಧ್ಯತೆ ಇದೆ. ಆದರೆ ತಪ್ಪನ್ನು ಸತ್ಯ ಎಂದು ಭ್ರಮಿಸುವವರಿಗೆ ದಾರಿ ತೋರಿಸುವುದು ಕಷ್ಟಕರ. ಇದನ್ನು ಶಂಕರಾಚಾರ್ಯರು ಅತ್ಯಂತ ಆಳವಾಗಿ ವಿವರಿಸಿದ್ದಾರೆ. ಶಾಸ್ತ್ರಗಳನ್ನು ಓದಿ ಆತ್ಮಜ್ಞಾನ ತಾನೇ ಪಡೆದನೆಂದು ಗರ್ವಿಸುವುದು, ಆತ್ಮಜ್ಞಾನವನ್ನು ಬೌದ್ಧಿಕ ವ್ಯಾಯಾಮಕ್ಕೆ ಇಳಿಸುವುದು, ಜ್ಞಾನವನ್ನು ಅನುಭವಕ್ಕೆ ತರದೆ ವಾದ ವಿವಾದಕ್ಕೆ ಬಳಸುವುದು ಇವೆಲ್ಲ ವಿದ್ಯೆಯ ಅಹಂಕಾರವೆಂಬ ಸೂಕ್ಷ್ಮ ಅಜ್ಞಾನ. ಅದ್ವೈತ ವೇದಾಂತ ಈ ಮಂತ್ರವನ್ನು ತನ್ನದೇ ರೀತಿಯಲ್ಲಿ ನೋಡುತ್ತದೆ. ಅವರ ದೃಷ್ಟಿಯಿಂದ ಅವಿದ್ಯೆ ಎಂದರೆ ಬ್ರಹ್ಮವನ್ನು ಅರಿಯದ ಸ್ಥಿತಿ. ಬ್ರಹ್ಮವೇ ಹೊರತು ಇತರವೂ ನಿಜವಲ್ಲ.
ಆದರೆ ಮನುಷ್ಯನು ದೇಹವೇ ನಾನು, ಲೋಕವೇ ಸತ್ಯ, ಇಂದ್ರಿಯ ಸುಖವೇ ಪರಮ ಎಂದು ಭಾವಿಸುವುದು ಅವಿದ್ಯೆ. ಆದರೆ ವಿದ್ಯೆ ಎಂದರೆ ಬ್ರಹ್ಮಜ್ಞಾನ, ಆತ್ಮಜ್ಞಾನ. ಆದರೆ ಶಂಕರರು ಹೇಳುವಂತೆ ಕೇವಲ ಶಾಸ್ತ್ರಗಳನ್ನು ತಿಳಿದದ್ದರಿಂದ ಬ್ರಹ್ಮಜ್ಞಾನ ಬಂದಂತೆಲ್ಲ ಅಲ್ಲ. ಜ್ಞಾನವನ್ನು ತಾನೇ ಪಡೆದನು ಎಂಬ ಅಹಂಕಾರವು ಇನ್ನಷ್ಟು ಗಾಢ ಮಿಥ್ಯೆಗೆ ಕೊಂಡೊಯ್ಯಬಹುದು. ಬ್ರಹ್ಮಜ್ಞಾನದಲ್ಲಿ ಅಹಂಕಾರಕ್ಕೆ ಸ್ಥಳವಿಲ್ಲ. ನಿಜವಾದ ಜ್ಞಾನ ಮನುಷ್ಯನನ್ನು ನಿಶ್ಚಲ, ವಿನಮ್ರ, ಮೌನ, ಶಾಂತ, ಭಯರಹಿತ, ದ್ವೇಷರಹಿತ ಸ್ಥಿತಿಗೆ ಕರೆದೊಯ್ಯುತ್ತದೆ. ಜ್ಞಾನದಿಂದ ಅಹಂಕಾರ ಬಂದ್ರೆ ಅದು ಜ್ಞಾನವಲ್ಲ, ಅದೇ ಉಪನಿಷತ್ತು ಹೇಳುವ ಗಾಢತಮಸ್ಸು. ವಿಶಿಷ್ಟಾದ್ವೈತದಲ್ಲಿ ರಾಮಾನುಜರು ಈ ಮಂತ್ರವನ್ನು ಭಕ್ತಿಯ ಚೌಕಟ್ಟಿನಲ್ಲಿ ಅರ್ಥೈಸುತ್ತಾರೆ. ಅವರಲ್ಲಿ ಅವಿದ್ಯೆ ಎಂದರೆ ಭೌತಿಕ ಜೀವನಕ್ಕೆ ಮಾತ್ರ ಬದ್ಧವಾಗಿರುವ, ದೇವನನ್ನು ಮರೆಯುವ, ಕೇವಲ ತರ್ಕಜ್ಞಾನದಲ್ಲಿ ಮುಳುಗಿರುವ ಸ್ಥಿತಿ. ಇದು ಮನುಷ್ಯನನ್ನು ದೇವನಿಂದ ದೂರ ಕೊಂಡೊಯ್ಯುವ ಕತ್ತಲೆ. ಆದರೆ ವಿದ್ಯೆಯ ಕತ್ತಲೆ ಇನ್ನೂ ಅಪಾಯಕಾರಿ. ಅದೇನು ಎಂದರೆ ಶಾಸ್ತ್ರಗಳನ್ನು ಓದಿ ಜ್ಞಾನವಂತನೆಂದು ಭಾವಿಸಿ, ಆದರೆ ಆ ಜ್ಞಾನದಿಂದ ದೇವನಿಗೆ ಶರಣಾಗದಿರುವುದು, ಧರ್ಮವನ್ನು ಅಹಂಕಾರಕ್ಕೆ ಬಳಸುವುದು, ಜ್ಞಾನಕ್ಕೆ ಅಭಿಮಾನ ಬೆಳೆಸಿಕೊಳ್ಳುವುದು. ವಾಸ್ತವದಲ್ಲಿ ಜ್ಞಾನವೆಂದರೆ ದೇವನ ಮಹಿಮೆಯನ್ನು ಅರಿತು ಅವನ ಮುಂದೆ ತಲೆಕುಗ್ಗುವುದು, ಅವನಿಗೆ ಶರಣಾಗುವುದು. ಜ್ಞಾನದಲ್ಲಿ ಭಕ್ತಿ ಮತ್ತು ಶರಣಾಗತಿ ಎರಡೂ ಸೇರಿ ಬಂದಾಗ ಮಾತ್ರ ಅದು ನಿಜವಾದ ಬೆಳಕು. ಇಲ್ಲದಿದ್ದರೆ ಜ್ಞಾನವೇ ಅಹಂಕಾರಕ್ಕೆ ಕಾರಣವಾಗಿ ಮನುಷ್ಯನು ಗಾಢ ಕತ್ತಲೆಗೆ ಬೀಳುತ್ತಾನೆ. ದ್ವೈತ ದರ್ಶನದಲ್ಲಿರುವ ಮಧ್ವಾಚಾರ್ಯರು ಈ ಮಂತ್ರವನ್ನು ಇನ್ನೂ ಸ್ಪಷ್ಟವಾದ ನೀತಿ ದರ್ಶನದಿಂದ ಅರ್ಥೈಸುತ್ತಾರೆ. ಅವರಲ್ಲಿ ಅವಿದ್ಯೆ ಎಂದರೆ ಅಧರ್ಮ, ದುಷ್ಟೋಚ್ಚಾಟ, ಲೌಕಿಕಾಸಕ್ತಿ, ಪಾಪಜೀವನ. ಇದು ಸ್ವಾಭಾವಿಕ ಅಂಧಕಾರ. ಆದರೆ ವಿದ್ಯೆಯ ಅಂಧಕಾರ ಎಂದರೆ ಶಾಸ್ತ್ರವನ್ನು ತಪ್ಪಾಗಿ ಅರ್ಥೈಸುವುದು, ಧರ್ಮವನ್ನು ದುರುಪಯೋಗ ಮಾಡುವುದು, ದೇವನನ್ನು ಬಿಟ್ಟು ಜ್ಞಾನಕ್ಕೆ ಗರ್ವಪಡುವುದು. ದೇವನೊಬ್ಬನೇ ಪರತತ್ವ. ಅವನಿಂದ ದೂರವಾದ ಯಾವುದೇ ಜ್ಞಾನ ಮುಕ್ತಿಗೆ ಕೊಂಡೊಯ್ಯುವುದಿಲ್ಲ. ನಿಜವಾದ ಜ್ಞಾನ ಎಂದರೆ ದೇವನಿಗೆ ಸರಿಯಾದ ರೀತಿಯಲ್ಲಿ ಅರಿವಾಗುವುದು, ಅವನಿಗೆ ನಿಷ್ಠೆಯಾಗುವುದು. ತಪ್ಪಾದ ಜ್ಞಾನ ದೇವದ್ರೋಹಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ದ್ವೈತದಲ್ಲಿ ವಿದ್ಯೆಯ ತಪ್ಪು ಬಳಕೆ ಅತ್ಯಂತ ಅಪಾಯಕಾರಿ ಕತ್ತಲೆಯಾಗಿ ಪರಿಗಣಿಸಲಾಗಿದೆ. ಈ ಮಂತ್ರವು ಮನುಷ್ಯನನ್ನು ಎರಡು ಅತಿಯಾದ ಅತಿಗಳಿಂದ ರಕ್ಷಿಸುತ್ತದೆ. ಒಂದು, ಕೇವಲ ಲೋಕಪರ ಜ್ಞಾನದಲ್ಲಿ ಮುಳುಗುವುದು. ಎರಡನೇ, ಲೋಕವನ್ನು ಮರೆತು ಕೇವಲ ಜ್ಞಾನವೆಂಬ ಹೆಸರಿನಲ್ಲಿ ಅಹಂಕಾರದ ಜಾಲದಲ್ಲಿ ಬೀಳುವುದು. ಉಪನಿಷತ್ತು ಹೇಳುವ ಸಂದೇಶವೇನೆಂದರೆ, ಜೀವನದಲ್ಲಿ ಕರ್ಮವೂ ಬೇಕು, ಜ್ಞಾನವೂ ಬೇಕು, ಭಕ್ತಿಯೂ ಬೇಕು, ತಪಸ್ಸು ಬೇಕು. ಆದರೆ ಅವುಗಳಲ್ಲಿ ಅಹಂಕಾರವಿಲ್ಲದ ಸಮತೋಲನ, ಅದೇ ನಿಜವಾದ ಬೆಳಕು. ಜ್ಞಾನವು ಮನುಷ್ಯನನ್ನು ಒಳಗಿನ ಬೆಳಕಿನತ್ತ ಕರೆದೊಯ್ಯಬೇಕು. ಜ್ಞಾನದಿಂದ ಅಹಂಕಾರ ಅಥವಾ ಅಹಂಕಾರದಿಂದ ಮೋಸೆಯಾದ ಜ್ಞಾನ ಎರಡೂ ಮನುಷ್ಯನನ್ನು ಕತ್ತಲೆಯೊಳಗೆ ದೂಡುತ್ತವೆ. ಈ ಮಂತ್ರವು ಆದ್ದರಿಂದ ಕೇವಲ ಧಾರ್ಮಿಕ ವಾಕ್ಯವಲ್ಲ, ಅದು ಮಾನವ ಸಂಸ್ಕೃತಿಯ ಆಧ್ಯಾತ್ಮಿಕ ಮನೋವಿಜ್ಞಾನ. ಅದು ಹೇಳುತ್ತದೆ, ಅವಿದ್ಯೆ ಬದುಕನ್ನು ಅರ್ಥವಿಲ್ಲದ ಕತ್ತಲೆಗೆ ಕೊಂಡೊಯ್ಯುತ್ತದೆ, ಆದರೆ ತಪ್ಪಾಗಿ ಅರ್ಥೈಸಿದ ವಿದ್ಯೆ ಮಾನವನನ್ನು ಮರುಳುಗೊಳಿಸಿ ತನ್ನ ಕತ್ತಲೆಯನ್ನು ಬೆಳಕಾಗಿ ಭ್ರಮಿಸುವ ಮಟ್ಟಕ್ಕೆ ಇಳಿಸುತ್ತದೆ. ಈ ಮಂತ್ರವು ನಮಗೆ ಜೀವನದ ದಿಕ್ಕನ್ನು ಪ್ರಶ್ನಿಸಲು ಪ್ರೇರೇಪಿಸುತ್ತದೆ. ನಮ್ಮ ಜ್ಞಾನ ಬೆಳಕಿನತ್ತ ಕರೆದೊಯ್ಯುತ್ತಿದೆಯೇ, ಅಥವಾ ಅದೇ ಜ್ಞಾನವೇ ನಮ್ಮನ್ನು ಕತ್ತಲೆಯತ್ತ ಕರೆದೊಯ್ಯುತ್ತಿದೆಯೇ? ಇಂದ್ರಿಯ ಜ್ಞಾನ ಮತ್ತು ಆತ್ಮಜ್ಞಾನ ಎರಡರ ಸಮತೋಲನವನ್ನು ನಾವು ಕಂಡುಕೊಂಡಿದ್ದೇವೆಯೇ? ಜ್ಞಾನವು ನಮಗೆ ವಿನಮ್ರತೆ ಕಲಿಸುತ್ತಿದೆಯೇ, ಅಥವಾ ಗರ್ವವನ್ನು ಬೆಳೆಸುತ್ತಿದೆಯೇ? ಉಪನಿಷತ್ತು ಕೊನೆಯಲ್ಲಿ ಹೇಳುವುದು, ಜ್ಞಾನವೆಂದರೆ ಬೆಳಕು, ಆದರೆ ಜ್ಞಾನದಲ್ಲಿ ಅಹಂಕಾರ ಹುಟ್ಟಿದರೆ ಗಾಢ ಅಂಧಕಾರ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.